ದಿವಸದಿಂದ ಇಡೀ ರಾಜ್ಯಾಂತ ಹೋರಾಟ ಎಲ್ಲ ಜಿಲ್ಲಾಧ್ಯಕ್ಷರು ಮಾಡ್ತಾ ಇದ್ದಾರೆ. DC ಮುಖಾಂತರ ಮುಖ್ಯಮಂತ್ರಿಗೆ ಮನವಿ ಕೊಡುವಂಥ ಕೆಲಸಗಳು ಆಗ್ತಾ ಇದೆ. ಹೋರಾಟ ಇವತ್ತು ಫ್ರೀಡಂ ಪಾರ್ಕಲ್ಲಿ ಒಂದು ದಿವಸನ ಪ್ರತಿಭಟನೆ ಹೋರಾಟ ಬೆಳಗ್ಗೆಯಿಂದ ಮಾಡಿ ಒಂದು ಹೋರಾಟಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನದಂಥ ಸಾವಿರವನ್ನು ಪಾಲ್ಗೊಂಡಿದ್ದರು. ರೈತ ಪರ ಹೋರಾಟಗಾರರಂಥ ವೀರ ಸಂಘ ಬಂದಿದ್ದರು. ದಲಿತ ಪರ ಸಂಘಟನೆಗಳು ಅಧ್ಯಕ್ಷರಾದಂಥ P. ಮೂರ್ತಿ ಬಂದಿದ್ದರು. ಪ್ರತಿಯೊಬ್ಬರು ಬಾಲರಾಜ್ ಅಂತ ಬಂದಿದ್ದರು. ಹೋರಾಟಗಾರರು ಸಾಕಷ್ಟು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಮುಂದಿನ ಹೋರಾಟ ಯಾವ ಥರ ಮಾಡಬೇಕಂತೆಲ್ಲ ಹೇಳಿ ನಮ್ಮ ಕಾರ್ಯಕರ್ತರಿಗೆ ಈಗ ಮುಖ್ಯಮಂತ್ರಿ ಮನವಿ ಕೊಡಕ್ಕೆ ಹೋಗಿದ್ವಿ. ಮುಖ್ಯಮಂತ್ರಿ ಹತ್ತಗಾರರು ಸಿಕ್ಕಿದ್ದಾರೆ. ಅವರು ಮನವಿ ಕೊಟ್ಬಿಟ್ಟು ಬಂದಿದ್ದೀವಿ. ಅವರು ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡಿಬಿಟ್ಟು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಹೋರಾಟ ಜಾರಿ ಬರಬೇಕು, ಇಲ್ಲದಿದ್ದರೆ ಮುಂದಿನ ಹೋರಾಟಗಳು ಬೇರೆ ಬೇರೆ ಥರ ರೂಪಿಸ್ತು ಅಂತೇಳಿ ಹೇಳ್ತೀವಿ. ಮನವಿ ಕೊಟ್ಟು ಬಂದು ಮುಖ್ಯಮಂತ್ರಿ ಹತ್ತಗಾರರಿಗೆ ಈಗ ಲೆಟರ್ ಕೊಟ್ಟು ಬಂದಿದ್ದೀವಿ. ಯಾಕಂದ್ರೆ ನಾವು ನೋಡ್ತಿರೋದು 86ರಿಂದ 2024 ಆಯಿತು. 40 ವರ್ಷ ಹೋರಾಟ ಇನ್ನೇ ಜಾರಿ ಬಂದಿಲ್ಲ. ನೋಡೋಣ, ಸರ್ಕಾರ ಮೇಲೆ ನಂಬಿಕೆ ಇದೆ. ಈ ಕನ್ನಡ ಪ್ರೀತಿ ಸಿದ್ದರಾಮಯ್ಯ ಅವರಿಗಿದೆ, ಮುಖ್ಯಮಂತ್ರಿಗೆ. ಈ ನಾಡಿನ ಮುಖ್ಯಮಂತ್ರಿ ಕನ್ನಡ ಮಕ್ಕಳು ಭವಿಷ್ಯಕ್ಕೋಸ್ಕರ ಜಾರಿ ತರಬೇಕು.